ಈಗ ನನಗೆ ಗೊತ್ತಿರೋ ಹಾಗೆ ಹ್ಮ್ ಅವರೇ ಗಿಡದಲ್ಲಿ 4 ಥರ ಇದೆ. ಹ್ಮ್ ನೀವು ಯಾವ್ಯಾವ ಥರದ್ದು ಬೆಳಿತೀರಿ? ನಾವು ಚಿಣಗ್ಲವರೆ ಬೆಳಿತೀವಿ, ಹಾಂ. ದಬ್ಬವರೆ ಅಂತಾರೆ, ಹ್ಮ್. ಅದು ಬೆಳಿತೀವಿ. ಹ್ಮ್. ಇನ್ನೆರಡು ತರ ಅಂದ್ರೆ ಗದ್ದೆ ಅವರೆ ಅಂತ ಇರ್ತದೆ, ಅದು ಬೇಸಿಗೆ ಕಾಲದಲ್ಲಿ ಬೆಳಿತಾರೆ. ಹ್ಞೂ. ಅದು ಈಗ ಮಳೆಗೂ ಉಯ್ಯೋದ್ರಲ್ಲ, ಬೇಸಿಗೆಯಲ್ಲಿ ನೀರು ಕಟ್ಕೊಂಡು ಬೆಳಿತಾರೆ, ಅದು ಗದ್ದೆ ಅವರೆ ಅಂತ. ಹಾಂ ಹಾಂ. ಇದನ್ನ ಮಾತ್ರ ಇವೆರಡೂ ಮಳೆಗಾಲದಲ್ಲಿ ಬೆಳಿತೀವಿ. ಈ ಹಂಬವರೆ ಅಂತಾರಲ್ಲ, ಅದು ಬೆಳೆಯುತ್ತಾ? ಅದು ಇದ್ರಲ್ಲೇನೆ ಅಂಬು ಅಂದ್ರೆ ನೋಡಿದೆ, ಹಂಬ್ಕೊಂಡೈತದಲ್ವೇ ಗಿಡಕ್ಕೆ ಹಬ್ಕೊಂಡು ಹೋಗೋದಕ್ಕೆ ಅಂಬವ್ರೆ. ಹಾಂ. ಕೆಳಗಡೆನೆ ಗಿಡ ನೆಟ್ಟಗಿದ್ರೆ ನೆಟ್ಟವರೆ. ನೆಟ್ಟವ್ರೆ. ಹಾಂ. ಅಷ್ಟೇ. ಈಗ ನೀವು ಹಂಬವರೆ ಬೆಳೆದಿದ್ದೀರಾ, ನೆಟ್ಟವರೆ ಬೆಳೆದಿದ್ದೀರಾ? ನಾವು ಅಂಬವರೇನು ಹಾಕಿದೀವಿ, ನೆಟ್ಟವ್ರೇನು ಹಾಕಿದೀವಿ. ನೆಟ್ಟವರೇನು ಏನು ವ್ಯತ್ಯಾಸ ಎರಡಕ್ಕೂ? ಅಂದ್ರೆ ಇದು ಕಾಳು ಅಂಬಾವರೆಯಲ್ಲಿ ದೊಡ್ಡ ಕಾಳು ಬರ್ತದೆ, ಸ್ವಲ್ಪ ದಪ್ಪ ಬರ್ತದೆ ಕಾಳು. ಹಾಂ. ನೆಟ್ಟವರೆಯಲ್ಲಿ ಚಿಕ್ಕ ಬರ್ತದೆ ಕಾಳು, ಸಣ್ಣ ಸಣ್ಣ ಕಾಳು ಬರ್ತದೆ. ಹ್ಞೂ. ಅದರಿಂದ ಅದಕ್ಕೂ ವ್ಯತ್ಯಾಸ. ವೀಕ್ಷಕರೇ, ಈ ಹಂಬವರೆ ನೆಟ್ಟವರೆ ಅಂದ ಕೂಡಲೇ ಗೊಂದಲ ಆಗಿಬಿಡುತ್ತೆ. ಹಂಬವರ ಅಂದರೆ ಅದು ಬಳ್ಳಿ ಹರಡ್ಕೊಂಡು ಹೋಗುತ್ತೆ, ಹರಡುವ ಅವರೆ ಹಂಬವರೆ ಅಂತ ಆಗಿದೆ ಆಡು ಭಾಷೆನಲ್ಲಿ. ಇವರಿಗೆ ಹೇಳೋ ಹಾಗೆ ಬಹಳ ದೂರ ಹೋಗೋ ಕಾರಣ ಸಾಕಷ್ಟು ಬಿಸಿಲು ಸಿಗುತ್ತೆ. ಅದಕ್ಕೆ ಸಾಕಷ್ಟು ಬಿಸಿಲು ಸಿಗೋ ಕಾರಣ ಅಲ್ಲಿ ಆ ಗಿಡದಲ್ಲಿ ರೂಪುಗೊಳ್ಳುವಂಥ ಕಾಳುಗಳೆಲ್ಲ ಬಹಳ ದಪ್ಪ ಇರುತ್ತೆ. ರುಚಿಯಾಗಿರುತ್ತಾ? ಯಾವ್ದು ಹಂಬವರೆ ರುಚಿನೋ ನೆಟ್ಟವರೆ ರುಚಿನೋ? ಅಂಬವರೇನೆ ರುಚಿ. ಯಾಕಂದರೆ ಹೆಚ್ಚು ಬಿಸಿಲನ್ನು ತಗೊಂಡು ಹೆಚ್ಚು ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಮಾಡಿ ಒಳ್ಳೆ ಗ್ಲೂಕೋಸನ್ನು ಸಂಗ್ರಹ ಮಾಡಿಟ್ಟಿರುತ್ತೆ. ಹಾಗಾಗಿ ಹಂಬವರೆ ಬಹಳ ರುಚಿಯಂತೆ. ನೆಟ್ಟವರೆ ಅಂದರೆ ಸುಮ್ಮನೆ ಒಂದು ಗಿಡ ಹಿಂಗೆ ಬೆಳ್ಕೊಂಡು ಹೋಗುತ್ತೆ, ಅದಕ್ಕೆ ಬಹಳ ಸೀಮಿತ ಪ್ರಮಾಣದಲ್ಲಿ ಬಿಸಿಲು ಸಿಗುತ್ತೆ. ಹಾಗಾಗಿ ಕಾಳುಗಳು ಚಿಕ್ಕದು, ರುಚಿ ಅಷ್ಟಾಗಿ ಇಲ್ಲ ಅಂತ ಹೇಳ್ತಾರೆ.